ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಮೂಂಗ್ ಬೀನ್ದು ಅಂದರೆ ಹೆಸರು ಕಾಳನ್ನ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ವೈರಲ್ ಆಗಿತ್ತು, ಹಾಗಾಗಿ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ನಾನು 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಹೆಸರು ಕಾಳನ್ನ ಆ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಬಿಸಿ ಆಗಲಿ. ಸೊ ಇಲ್ಲಿ ಹೇಳಿದ್ದಾರೆ ಸಿಮ್ಮಲ್ಲಿ ಇಟ್ಕೊಬೇಕು ಅಂತ, ಎಲ್ಲರೂ ಇದೇ ಥರ ವಿಡಿಯೋನ ಮಾಡಿದ್ದಾರೆ. ಸೊ ಸ್ವಲ್ಪ ನೋಡೋಣ, ಒಂದು 3 ಮಿನಿಟ್ಸ್ ಆದರೂ ನಾವು ಅದನ್ನು ಕುಕ್ ಮಾಡಬೇಕು, ಆಮೇಲೆ ಪಾಪ್ಕಾರ್ನ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೊ ನಾವು ಅದನ್ನು ಟ್ರೈ ಮಾಡಿ ನೋಡೋಣ. ಇಲ್ಲಿ ಒಂದು ಕ್ಯಾಪ್ನ ಇದಕ್ಕೆ ನಾವು ಒಂದು ಪಾತ್ರೆಯಿಂದ ಪ್ಲೇಟ್ನ ಇಲ್ಲಿ ಮುಚ್ಚಿಡಬೇಕಾಗತ್ತೆ. ಸೊ ನೋಡೋಣ 3 ಮಿನಿಟ್ಸ್ವರೆಗೂ ಇದಾಗುತ್ತಾ ಇಲ್ವಾ ಅಂತ. ಸೊ ಈ ಮೂಂಗ್ ದಾಲ್ದು ಪಾಪ್ಕಾರ್ನ್ ಏನಾದರೂ ಇದು ಚೆನ್ನಾಗಿ ವರ್ಕ್ ಆದರೆ ಮಕ್ಕಳಿಗೆಲ್ಲ ಈಸಿಯಾಗಿ ಸ್ನ್ಯಾಕ್ಸ ಮಾಡಿಕೊಡ್ಬೋದು, ಯಾಕಂದರೆ ಹೆಸರು ಕಾಳು ತುಂಬ ಒಳ್ಳೆಯದು. ಸೊ ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಇನ್ನೂ ಇದು ಆಗಿಲ್ಲ. ನೋಡೋಣ, ಇನ್ನೊಂದು 2 ಮಿನಿಟ್ಸ್ ಇಟ್ಬಿಟ್ಟು ನೋಡೋಣ. ನೋಡಿ, ಈವನ್ನಾಗಿ ಎಣ್ಣೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ. ಸೊ ಆಗುತ್ತಾ ಇಲ್ವಾ ನೋಡೋಣ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಎಲ್ಲ ಆಡಿಯನ್ಸು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ನಿಮಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಜನ ನನಗೆ ಕೇಳಿದ್ದೀರಾ ಇಂಗ್ಲೀಷಲ್ಲಿ ಸಬ್ಟೈಟಲ್ಸ್ ಹಾಕಿ ಅಂತ. ನನ್ನ ಅಪ್ಕಮಿಂಗ್ ವಿಡಿಯೋಸ್ಗೆಲ್ಲ ನಾನು ಸಬ್ಟೈಟಲ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿ ಆಲ್ಮೋಸ್ಟ್ ಒಂದು 3 ಮಿನಿಟ್ಸ್ ಹತ್ರ ಆಯಿತು. ಇದು ಆಗಿದೆಯೇ ಇಲ್ಲ, ಇವಾಗ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಿ ನೋಡೋಣ. ಸೊ ನೋಡೋಣ ಇವಾಗ ಏನಾಗಿದೆ ಅಂದರೆ, ಅಯ್ಯೋ ಎಲ್ಲ ಫುಲ್ಲು ಇನ್ನೂ ಆಗಿಲ್ಲ, ಯಾಕೋ ಇದೆಲ್ಲ ಪೂರ್ತಿ ಸುಟ್ಟೋಗೋ ಥರ ಕಾಣಿಸ್ತಾ ಇದೆ. ನೋಡೋಣ ಇನ್ನೊಂದು 2 ಮಿನಿಟ್ಸ್ ಇಟ್ಬಿಟ್ಟು ಆಗುತ್ತಾ ಆಗಲ್ವಾ ಅಂತ. ಮೋಸ್ಟ್ಲಿ ಇದು ಯಾವುದೋ ಫೇಕ್ ವಿಡಿಯೋ ಅನಿಸುತ್ತೆ, ಇಲ್ಲ AI ಜನ್ರೇಷನ್ ವಿಡಿಯೋ ಇರಬೇಕು. ಸೊ ಅದನ್ನು ಮಾಡ್ಬಿಟ್ಟು ಹಾಕಿದ್ದಾರೆ. ಬಟ್ ನೋಡಿ, ಇದೆಲ್ಲ ಸುಟ್ಕೊಂಡು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಓಕೆ, ಇದನ್ನು ಇನ್ಯಾರೂ ಟ್ರೈ ಮಾಡಬೇಡಿ. ಓಕೆ, ಥ್ಯಾಂಕ್ ಯು.